ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಗಂಗಾ ಜಾಧವ್. ಇದೀಗ ಗ್ಯಾಸ್ ಸಿಲಿಂಡರ್ ಮಾರುವುದಕ್ಕೆ ಲೈಸೆನ್ಸ್ ಇದ್ರೂ ಕೂಡ ಧಮಕಿ ಆರೋಪ ಕೇಳಿ ಬಂದಿದೆ. ಅವಲಹಳ್ಳಿಯ PSIಗೆ ಲಕ್ಷ ದುಡ್ಡು ಕೊಡಬೇಕಂತೆ. ಅವಲಹಳ್ಳಿ PSIಗೆ ಲಕ್ಷ ದುಡ್ಡು ಕೊಡಬೇಕಂತೆ. ಸಬ್ ಇನ್ಸ್ಪೆಕ್ಟರ್ ಹರಿನಾಥ್ ಬಾಬು ಟಾರ್ಚರ್ಗೆ ವರ್ತಕರು ಸುಸ್ತಾಗಿದ್ದಾರೆ. ಪೊಲೀಸ್ ಟಾರ್ಚರ್ ತಡೆಯೋಕಾಗ್ತಿಲ್ಲ, ನಮ್ಮನ್ನ ಕಾಪಾಡಿ ಅಂತ ಗೋಳಾಟ. ಕಣ್ಣೀರಿಟ್ಟು ಮನವಿ ಮಾಡಿದ ವರ್ತಕರಾದ ದೀಪ್ ರಾಮ್ ಹಾಗೆ ಮಂಗಲ್ ರಾಮ್. ಇನ್ನು ಗ್ಯಾಸ್ ಸಿಲಿಂಡರ್ ಮಾರೋಕೆ ಲೈಸೆನ್ಸ್ ಇದ್ರೂ ಕೂಡ ಧಮಕಿ ಆರೋಪ ಕೇಳಿ ಬಂದಿರುವಂತದ್ದು. ಅವಲಹಳ್ಳಿ PSIಗೆ ಲಕ್ಷ ದುಡ್ಡು ಕೊಡ್ಬೇಕಂತೆ. ಸಬ್ ಇನ್ಸ್ಪೆಕ್ಟರ್ ಹರಿನಾಥ್ ಬಾಬು ಟಾರ್ಚರ್ಗೆ ವರ್ತಕರು ಇದೀಗ ಸುಸ್ತಾಗ್ತಾ ಇದ್ದಾರೆ. ಪೊಲೀಸ್ ಟಾರ್ಚರ್ ತಡೆಯೋಕಾಗ್ತಾ ಇಲ್ಲ, ನಮ್ಮನ್ನ ಕಾಪಾಡಿ ಅಂತ ಮನವಿ ಮಾಡ್ಕೊಳ್ತಿದ್ದಾರೆ. ಕಣ್ಣೀರಿಟ್ಟು ಮನವಿ ಮಾಡಿದ ವರ್ತಕರಾದ ದೀಪ್ ರಾಮ್ ಹಾಗೂ ದೀಪರಾಮ್ ಜೊತೆಗೆ ಮಂಗಲ್ ರಾಮ್. ಗ್ಯಾಸ್ ಸಿಲಿಂಡರ್ ಮಾರೋಕೆ ಲೈಸೆನ್ಸ್ ಇದ್ರೂ ಧಮಕಿ ಆರೋಪ ಇದೀಗ ಕೇಳಿ ಬಂದಿರುವಂತದ್ದು. ಅವಲಹಳ್ಳಿ PSIಗೆ ಲಕ್ಷ ದುಡ್ಡು ಕೊಡಬೇಕಂತೆ ವರ್ತಕರು. ಸಬ್ ಇನ್ಸ್ಪೆಕ್ಟರ್ ಹರಿನಾಥ್ ಬಾಬು ಟಾರ್ಚರ್ಗೆ ಇದೀಗ ವರ್ತಕರು ಕೂಡ ಸುಸ್ತಾಗ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಟಾರ್ಚರ್ನ ಕೊಡ್ತಾ ಇರುವಂತದ್ದು. ಪೊಲೀಸ್ ಟಾರ್ಚರ್ ತಡೆಯೋದಕ್ಕಾಗ್ತಾ ಇಲ್ಲ, ನಮ್ಮನ್ನು ಕಾಪಾಡಿ ಅಂತ ಕಣ್ಣೀರಿಟ್ಟು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ ವರ್ತಕರು. ಏನು ಗಮನಿಸ್ತಿದ್ದೀರಲ್ಲ, ಇವರೇ ನೋಡಿ ಪೊಲೀಸ್ನವರು, ಸಬ್ ಇನ್ಸ್ಪೆಕ್ಟರ್ಗಳು. ಗ್ಯಾಸ್ ಸಿಲಿಂಡರ್ ಮಾರುವುದಕ್ಕೆ ಲೈಸೆನ್ಸ್ ಇದ್ರೂ ಕೂಡ ಧಮಕಿ ಆರೋಪ ಈಗ ಕೇಳಿ ಬಂದಿರುವಂತದ್ದು. ಅವಲಹಳ್ಳಿ PSIಗೆ ಲಕ್ಷ ದುಡ್ಡು ಹಣ ಕೊಡಬೇಕಂತೆ ವರ್ತಕರು. ಸಬ್ ಇನ್ಸ್ಪೆಕ್ಟರ್ ಹರಿನಾಥ್ ಬಾಬು ಟಾರ್ಚರ್ಗೆ ವರ್ತಕರು ಇದೀಗ ಸುಸ್ತಾಗ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಟಾರ್ಚರ್ ಕೊಡ್ತಿದ್ದಾರೆ. ಪೊಲೀಸರ ಟಾರ್ಚರ್ ಅನ್ನ ನಮ್ಮ ಕೈಯಲ್ಲಿ ತಡೆಯೋದಕ್ಕಾಗ್ತಾ ಇಲ್ಲ, ದಯವಿಟ್ಟು ನಮ್ಮನ್ನು ಕಾಪಾಡಿ ಅಂತ ಕಣ್ಣೀರಿಟ್ಟು ಮನವಿಯನ್ನ ಮಾಡ್ತಾ ಇರುವಂತದ್ದು ವರ್ತಕರಾದ ದೀಪರಾಮ್ ಹಾಗೂ ಮಂಗಲರಾಮ್. ಸರ್ ನಾನು ಹೋಗಿದ್ದೆ ಸರ್ ನನ್ನ ಕೋರ್ಟ್ ಹತ್ರ ಹೋಗಿದ್ದೆ ಸರ್. ಸರ್ ಇಲ್ಲೇ 50,000 ಕಟ್ಟಿದ್ದೀನಿ ಸರ್. ಅಲ್ಲಿ 1.25 ಲಕ್ಷ ಕೇಳಿದ್ರು ಸರ್. ಅದು ಲಾಯರ್ ಪೀಸು, ಅದು ಪೀಸು, ಇದು ಪೀಸ್ ಅಂತ ಹೇಳಿದ್ರು. ಆಮೇಲೆ ಸರ್ ಬೇಲ್ ಮಾಡೋಕ್ಕೆ 25. ಮತ್ತು ನಾನು ಆ ಮಾತು ನಿಮ್ಗೆ ಹೇಳ್ದಲ್ಲ ಸರ್, ನೀವು ಬೇಡ ಅಂತ ಹೇಳಿದ್ರು. ಅವ್ರು ಹೇಳಿ ಸರ್, ಲಾಸ್ಟ್ ಏನಾದ್ರೆ ಸ್ವಲ್ಪ ಹೇಳಿ ಅವ್ರಿಗೆ. ನಾನು ಲಾಸ್ಟ್ 40 ಹೇಳ್ಬಿಟ್ಟು ಬಂದೆ ಸರ್. ನೋಡಪ್ಪ, ಇವಾಗ ದುಡ್ಡು ವಿಚಾರಗಳೆಲ್ಲ ಯಾವಾಗ್ಲಾದ್ರೂ ಫೋನ್ ಮಾಡಿದಾಗ ಕರೆಕ್ಟ್ ಆಗಿ ಮಾತಾಡಿ. ಫೋನ್ ನಾನು ದುಡ್ಡಲ್ಲಿ ಯಾರಾದ್ರೂ ಒಂದು ಆಫೀಸರ್ ಇದ್ದಾಗ ಯಾವತ್ತೇ ಆಗ್ಲಿ ನಾನು ಅಷ್ಟು ದುಡ್ಡು ಕೊಡ್ತೀನಿ, ಇಷ್ಟು ದುಡ್ಡು ಕೊಡ್ತೀನಿ, ಅಷ್ಟು ಮಾಡ್ತೀನಿ, ಇಷ್ಟು ಮಾಡ್ತೀನಿ ಅಂತ ನೀವು ಫೋನ್ಗಳಲ್ಲಿ ಮಾತಾಡಬೇಡಿ. ಏನಾದ್ರು ಇದ್ರೆ ಸ್ಟೇಷನ್ ಬನ್ನಿ, ಇಲ್ಲಾಂದ್ರೆ ನಾವು ಫೋನೇ ತೆಗಿಯಲ್ಲ. ಅರ್ಥ ಆಯ್ತಾ? ನೀವು ಲಾಯರ್ ಕೊಡ್ಕೊಳ್ಳೋ ದುಡ್ಡುಗಳು ಯಾರ್ಯಾರಿಗೆ ಏನು ಕೊಡ್ತೀರೋ ಅವೆಲ್ಲ ನಮ್ಮ ಹತ್ರ ಮಾತಾಡಬಾರ್ದು, ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಅದು ಬೇರೆ ರೀತಿ ಆಗುತ್ತೆ ನಮ್ಗೆ. ಅರ್ಥ ಆಯ್ತಾ? ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಮಾತಾಡ್ಕೊಳ್ಳೋ, ನಾನು ಗೌರ್ಮೆಂಟ್ ಆಫೀಸರ್ ಇದ್ದೀನಿ. ಹಂಗೆಲ್ಲ ನನ್ನ ಹತ್ರ ದುಡ್ಡುಗಳ ವಿಚಾರ ಎಲ್ಲ ಮಾತಾಡೋದು, ಹಂಗೆಲ್ಲ ಹೆಸರು ನೀವೆಲ್ಲ ಮರ್ಯಾದೆ ಕೆಡಿಸ್ಕೋಬೇಡಿ. ನಾನು ಒಂದೇ ಹೇಳ್ತಿರೋದು, ನೀವೇನಾದ್ರು ಇದ್ರೆ ಕೋರ್ಟ್ ಅವ್ರ ಹತ್ರ ಮಾತಾಡಿ, ಅವ್ರ ಹತ್ರ ನಾನು ಫೋನ್ ಮಾಡ್ಕೊಡಿ. ಅವ್ನ ಫೋನಲ್ಲಿ ನಾನು ಮಾತಾಡ್ತೀನಿ ಏನೇನಾಯ್ತು ಯಾಕೆ ಅಂತ. ನಿಮ್ದು ಅಡ್ವೊಕೇಟ್ ಕರ್ಕೊಂಡೋಗಿ 40,000 ಅಲ್ಲಾದ್ರೆ ಒಂದು 10,000 5,000 ರೂಪಾಯಿ ರಿಲೀಸ್ ಮಾಡಿಸ್ಕೊಳ್ಳಿ. ನನಗೇನು ಬೇಡ ಅಂತ ಇಲ್ಲ. ನಾನು ಇದರಲ್ಲಿ ನಾನು ಸುಮ್ಮನೆ ಜಸ್ಟ್ ಒಂದು ಕೋಆರ್ಡಿನೇಟ್ ಮಾಡ್ಕೊಳ್ಳಿ ಅವನ ಹತ್ರ, ನಾನು ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ. ಅರ್ಥ ಆಯ್ತಾನಪ್ಪ? ಸರ್ ಅವರು ಕೋರ್ಟ್ ಆಯ್ತು, ನೀವಾಯ್ತು, ಅಷ್ಟೇ. ಸ್ಟೇಷನ್ ಏನು ಇಲ್ಲೊಂದು ಇನ್ವಾಲ್ವ್ಮೆಂಟ್ ಇಲ್ಲ, ಇದಕ್ಕೆ ಸಂಬಂಧನೇ ಇಲ್ಲ. ಸುಮ್ಮನೆ ಸ್ಟೇಷನ್ ಇಲ್ಲ ಅಂತ ಹೇಳ್ಕೊಂಡ್ಬಂದು ನಾವು ಅಷ್ಟ್ ಮಾಡ್ತೀವಿ, ಇಷ್ಟ್ ಮಾಡಿದ್ವಿ, ಅಷ್ಟ್ ಮಾಡ್ದ ಅವೆಲ್ಲ ಹೇಳ್ಬೇಡಿ, ಬಿಡ್ಬೇಡಿ. ಅರ್ಥ ಆಯ್ತಾ? ನೀವೇನಾದ್ರು ಡೈರೆಕ್ಟ್ ಆಗಿ ನಿಮ್ ಲಾಯರ್ ಕರ್ಕೊಂಡೋಗಿ ನಮ್ಮನ್ನ ಫೋನ್ ಮಾಡಿಸಿ, ನಾನು ಕನ್ವಿನ್ಸ್ ಮಾಡ್ತೀನಿ. ಅವ್ರ ಲಾಯರ್ ಇದಾರೆ ಅಂತ ಕಣ, ಏನೋ ಅವ್ರ ಪಾಪ ಏನೋ ಅವ್ರಿಗೇನೋ ಸ್ವಲ್ಪ ಹೆಲ್ಪ್ ಮಾಡೋ ಅಂತ ಹೇಳಿದ್ರೆ ಅವ್ನು ಮಾಡ್ತಾನೆ ಪಾಪ ಅವನು, ಅಲ್ವಾ? ಸರಿ ಸರ್, ಮಾತಾಡು. ರೆಸಾರ್ಟ್ ಹೋಟೆಲ್ನಲ್ಲಿ KPSC ಎಕ್ಸಾಮ್. ಕಾಯುವವರೇ ಕೊಳ್ಳೆ ಹೊಡೆದಿರೋ ಘಟನೆ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಅವಲಹಳ್ಳಿ ಪೊಲೀಸರಿಂದ ಡಿಮ್ಯಾಂಡ್. ಸಿಲಿಂಡರ್ ಮಾರ್ತಾ ಇದ್ದವನಿಗೆ ಪೊಲೀಸರಿಂದ ಕಿರುಕುಳ ಆರೋಪ ಕೇಳಿ ಬಂದಿದೆ. ಅಕ್ರಮವಾಗಿ ಸಿಲಿಂಡರ್ ಮಾರಾಟ ಎಂದು ಕೇಸ್ ಹಾಕಿದ ಪೊಲೀಸರು. ಕೇಸ್ ಖುಲಾಸೆಗೆ ಪೊಲೀಸರಿಂದ 1 ಲಕ್ಷ ಹಣ
ಹರಿನಾಥ್ ಬಾಬು ಗ್ಯಾಸ್ ಸಿಲಿಂಡರ್ಗಳು ಸೀಜ್ ಮಾಡಿದ ಖಾಕಿ ಪಡೆ. ಪೊಲೀಸರ ವಿರುದ್ಧ ನೊಂದ ಅಂಗಡಿ ಮಾಲೀಕನಿಂದ ಈಗ ಆರೋಪ ಮಾಡಲಾಗಿರುವಂಥದ್ದು. ನ್ಯಾಯ ಕೊಡಿಸಿ ಅಂತ ಅಂಗಡಿ ಮಾಲೀಕ ದೀಪರಾಮ್ ಹಾಗೂ ಮಂಗಲ್ ರಾಮ್ ಅವರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಕಾಯುವವರೇ ಕೊಳ್ಳೆ ಹೊಡೆದಿರೋ ಘಟನೆ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಆವಲಹಳ್ಳಿ ಪೊಲೀಸರಿಂದ 1 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಡಲಾಗಿದ್ದಂತೆ. ಸಿಲಿಂಡರ್ ಮಾರ್ತಾ ಇದ್ದವನಿಗೆ ಪೊಲೀಸರಿಂದ ಕಿರುಕುಳ ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಅಕ್ರಮವಾಗಿ ಸಿಲಿಂಡರ್ ಮಾರಾಟ ಎಂದು ಕೇಸ್ ಹಾಕಿದ್ರಂತೆ ಪೊಲೀಸರು. ಕೇಸ್ ಖುಲಾಸೆಗೆ ಪೊಲೀಸರಿಂದ 1 ಲಕ್ಷ ಹಣ ಡಿಮ್ಯಾಂಡ್ ಅನ್ನ ಕೂಡ ಇರಿಸಲಾಗಿತ್ತಂತೆ. ಹರಿನಾಥ್ ಬಾಬು ಗ್ಯಾಸ್ ಸಿಲಿಂಡರ್ಗಳನ್ನ ಸೀಜ್ ಮಾಡಿದ್ದಂಥ ಖಾಕಿ ಪಡೆ. ಸಿಲಿಂಡರ್ ಬೇಕಂದ್ರೆ 1,25,000 ರೂಪಾಯಿ ಕೊಡಬೇಕಾಗಿತ್ತಂತೆ. ಪೊಲೀಸರ ವಿರುದ್ಧ ನೊಂದ ಅಂಗಡಿ ಮಾಲೀಕರಿಂದ ಈಗ ಆರೋಪ ಕೇಳಿ ಬಂದಿರುವಂಥದ್ದು. ನ್ಯಾಯ ಕೊಡಿಸಿ ಅಂತ ಅಂಗಡಿ ಮಾಲೀಕರಾದಂತಹ ದೀಪರಾಮ್ ಹಾಗೂ ಮಂಗಲ್ ರಾಮ್ ಅವರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ನೋಡಿ, ಕಾಯುವವರೇ ಕೊಳ್ಳೆ ಹೊಡೆದಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿರುವಂಥದ್ದು. ಪೊಲೀಸ್ನವರೇ ಕಾಯ್ಬೇಕಾಗಿದ್ದಲ್ವಾ, ಅವರೇ ಈಗ ಕೊಳ್ಳೆ ಹೊಡೆದಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಈ ಒಂದು ಆವಲಹಳ್ಳಿ ಪೊಲೀಸರಿಂದ 1 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಅನ್ನ ಕೂಡ ಇಡಲಾಗಿದೆ. ಸಿಲಿಂಡರ್ ಮಾಡ್ತಾ ಇದ್ದವರಿಗೆ ಪೊಲೀಸರಿಂದಲೇ ಈ ಒಂದು ಕಿರುಕುಳ ಆರೋಪ ಕೇಳಿ ಬಂದಿರುವಂಥದ್ದು. ಇಲ್ಲೇ ಮಡಿತಾ ಇದೆ, ನಾನು ಲೋಡ್ ಬಂದವಾಗ ಇಲ್ಲೇ ಇಳಿಸ್ತಾ ಇದೆ, ಇಳಿಸ್ಬಿಟ್ಟು ಇಲ್ಲಿಂದ ಮಾಡ್ತಾ ಇದೆ. ಒಟ್ಟಲ್ಲಿ ಒಂದು ಜಾಗದಲ್ಲಿ ಪ್ರೈವೇಟ್ ಸಿಲಿಂಡರ್ಗೆ ಅಂತ ಹೇಳ್ಬಿಟ್ಟು ಜಾಗ ಮಾಡ್ಕೊಂಡಿದ್ದೀರಿ ಅಷ್ಟೇ. ಇಷ್ಟೆಲ್ಲ ತೊಂದರೆ ಕೊಡ್ತಾರೆ ಒಟ್ಟಲ್ಲಿ ನಿಮಗೆ? ತೊಂದರೆ ಕೊಡ್ತಾ ಇದ್ದಾರೆ ಸರ್. ಅದ್ರಲ್ಲಿ ನಾವು ಇಲ್ಲಿ ಒಂದು ಇದು ಹಾಕಿದೀನಿ, ಇಲ್ಲಿಂದ ಇಲ್ಲಿ ಪಾಸ್ ಆಗ್ಬೇಕಾದ್ರೆ ನಾನು ಎಲ್ಲ ಸುವಿಧೆ ಮಾಡ್ಕೊಂಡೆ ಇಲ್ಲಿ ಹಾಕಿರೋದು. ಆತರ ಬೇರೆ ಏನಿಲ್ಲ, ಪೂರ್ತಿ ಕ್ಲೋಸ್ ಮಾಡ್ಕೊಂಡು ಇದ್ ಮಾಡ್ತಾ ಇದೀನಿ. ಬಟ್ ನಾನು ರಿಫಿಲ್ ಮಾಡ್ತಾ ಇಲ್ಲ. ಆಮೇಲೆ ಈ ಕಡೆ ನನ್ಗೆ ಇಷ್ಟೋಕ್ ಆಗತ್ತಂತ ಇಲ್ಲಿ ಒಂದು ಗೋಡನ್ ಮಾಡಿದ್ದೀನಿ. ಎಲ್ಲ ನಿಮ್ಮ ಅಂಗಡಿಗೆ ಸಂಬಂಧಪಟ್ಟಾಗ ಗೋಡನ್ ಇದು ಯಾಕೆ ಇಲ್ಲಿ ಇಟ್ಟಿದ್ಯಾ, ಇಲ್ಲಿ ಸಿಲಿಂಡರ್ ಇಟ್ಟಿದ್ಯಾ ಅಂತ ಕೇಳ್ತಾರೆ ಸರ್. ಪ್ರಶ್ನೆ ಕೇಳ್ತಾರೆ. ನನ್ನ ಅಂಗಡಿಲಿ ಜಾಗ ಇಲ್ಲ ಅಂದ್ರೆ ನಾನು ಇಲ್ಲಿ ಬಾಡಿಗೆ ಕೊಡ್ತಾ ಇದ್ದೀನಿ ಸರ್. ಏನ್ ಫಿಕ್ಸ್ಡ್ ಏನ್ ತಗೊಂಡಿಲ್ಲ ಅವ್ರ ಹತ್ರ. ಬಾಡಿಗೆ ತಗೊಂಡ್ರೆ ನಾನು ಜಾಸ್ತಿ ಇಸ್ಕೊಂಡು ಒಂದೊಂದ್ಸತಿ ಯಾರು ಮಾರ್ಕೆಟ್ ಹೋಗ್ತಾರೆ ಅಂತ ಒಂದೊಂದ್ ಪೀಸ್ ಖಾಲಿ ಆಗತ್ತೆ. ಯಾರು ಮಾರ್ಕೆಟ್ ಹೋಗ್ತಾರೆ, ಅದಕ್ಕೆ ನಾನು ಲೋಡ್ ತರಿಸಿ ಇಲ್ಲಿ ಇಟ್ಕೊಂಡು ಮಾರ್ತೀರಿ. ಗೋಡನ್ ತಗೊಂಡು ಮಾಡಿದ್ದೀನಿ. ಆಮೇಲೆ ಸರ್ಕಾರದಿಂದಾನೇ ಪರ್ಮಿಷನ್ ಕೊಟ್ಟೈತೆ ನಿಮ್ಗೆ ಮಾರೋದಕ್ಕೆ? ಇದು ಬಿಲ್ ಐತೆ, ಎಲ್ಲ ಐತೆ ಸರ್ ಅರ್ಧದ್ದು. ಆಮೇಲೆ ಗ್ಯಾಸ್ ಬಿಲ್ ಐತೆ, ಅದ್ರಲ್ಲಿ ಏನಿಲ್ಲ. ಅಮೌಂಟ್ ಕೊಟ್ಟಿರೋ ರಸೀಪ್ ಐತೆ, ಆನ್ಲೈನ್ ಕೊಟ್ಟಿರೋದು ಇದು ಐತೆ, ಪ್ರೂಫ್ ಐತೆ. ಆಮೇಲೆ ಬಿಲ್ ಐತೆ, ಅದ್ರಲ್ಲಿ ಅವ್ರು ನಂಬ್ತಾ ಇಲ್ಲ. ಆಮೇಲೆ ಇದು ಡಬಲ್ ಸ್ಟಾರ್ಗೆ ಇದು ಗೋದು ಇದು ಅವ್ರದ್ದು ಲೈಸೆನ್ಸ್ ತೋರಿಸಿದೀನಿ ಸರ್. ನೋಡಿ ಸರ್, ನನ್ನ ಲೈಸೆನ್ಸ್ ಐತೆ, ಅದ್ರಲ್ಲಿ ನಾವು ಬಿಡ್ಲಿಲ್ಲ. ಇನ್ಸ್ಪೆಕ್ಟರ್ಗೆ ವಿಚಾರಗಳು ಗೊತ್ತಿದ್ಯಾ? ಏನಾದ್ರು ಗಮನಕ್ಕೆ ಹೇಳಿದ್ರೆ ನೀವು? ಇನ್ಸ್ಪೆಕ್ಟರ್ ಅವರು ಒಳಗಡೆ ಇನ್ಸ್ಪೆಕ್ಟರ್ ಅಂತ ಇರ್ತಾರ ಸರ್. ಅವರು ನಾನು ಒಳಗಡೆ ಸ್ಟೇಷನ್ ಒಳಗಡೆ ಬಿಡಲ್ಲ. ನಾನೇ ಸರ್ 8 ಗಂಟೆಗೆ ಹೋಗಿದ್ದೆ, ರಾತ್ರಿ ಬೀಳ್ತಿದ್ದೀನಿ ಸರ್. ಬಿಟ್ಬಿಡಿ ಏನ್ ಸರ್.